ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13-14 ವಚನವನ್ನು ಇವತ್ತಿನ ಚಿಂತೆಗಾಗಿ ನಾವು ತೆಗೆದುಕೊಳ್ಳುವಂತರಾಗಿರೋಣ. ಆದರೆ ದೇವದೂತರಲ್ಲಿ ಯಾವ ವಿಷಯದಲ್ಲಾದರೂ ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಪೀಠವಾಗಿ ಮಾಡೋ ತನಕ ನನ್ನ ಬಲಗಡೆಯಲ್ಲಿ ಕೂತ್ಕೊಂಡಿರು ಎಂಬುದಾಗಿ ಎಂದಾದರೂ ಹೇಳಿದ್ದಾನೋ, ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ? ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ಈ ವಾಕ್ಯಗಳನ್ನು ಆಶೀರ್ವದಿಸಿ ನಿನ್ನ ಜನರಿಗೆ ಉಣಬಡಿಸು. 2 ಮೀನು 5 ರೊಟ್ಟಿಗಳಿಂದ 5,000 ಜನರನ್ನು ತೃಪ್ತಿಗೊಳಿಸಿ 12 ಪುಟ್ಟಿಗಳಷ್ಟು ಮಿಗುವ ಹಾಗೆ ಅದ್ಭುತ ಮಾಡಿದ ಕರ್ತನ ಕೈಯಲ್ಲಿ ಈ ವಾಕ್ಯ ಸಂದೇಶವನ್ನು ಒಪ್ಪಿಸ್ತೇವೆ. ಪರಿಶುದ್ಧಾತ್ಮನ ಸಾನ್ನಿಧ್ಯನ ಇಲ್ಲಿ ನೆಲೆಗೊಂಡಿರಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೇನ್. ಕಳೆದ 1 ವಾರದಿಂದ ನನ್ನ ಹೃದಯದಲ್ಲಿ ಆಳವಾಗಿ ಈ ಟಾಪಿಕ್, ಈ ವಿಷಯ ನನ್ನ ಹೃದಯದಲ್ಲಿ ಸಂಚರಿಸ್ತಾ ಇತ್ತು. ನಾನು ದೇವರ ಬಳಿಯಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೆ. ಕನ್ಫರ್ಮೇಷನ್ಗೋಸ್ಕರ ಕಾಯ್ತಾ ಇರುವ ಗಳಿಗೆಯಲ್ಲಿ ಎಲ್ಲ ಒಂದೊಂದು ಪದಗಳಿಂದ, ಒಂದೊಂದು ವಾಕ್ಯಗಳಿಂದ ನನ್ನನ್ನು ಕನ್ಫರ್ಮೇಷನ್ ದೇವರು ಕೊಡ್ತಾ ಬಂದನು. ನನಗೆ ದೃಢವಾಯಿತು, ಈ ಸಂದೇಶ ನಾವು ಇಲ್ಲಿಗೆ ಈ ಭಾನುವಾರಕ್ಕೆ ತೆಗೆದುಕೊಳ್ಳಬೇಕು ಎಂಬುದಾಗಿ. ನನ್ನ ಇವತ್ತಿನ ಸಂದೇಶದ ಪೀಠಿಕೆ ದ ಮಿನಿಸ್ಟ್ರಿ ಆಫ್ ಏಂಜಲ್ಸ್, ದೇವದೂತರ ಸೇವೆ. ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು, ಮೊದಲನೇದಾಗಿ ದೇವದೂತರ ಸೇವೆ ಅಂದರೆ ಏನು, 2 ದೇವದೂತರ ಸೇವೆಯನ್ನು ಯಾವ ರೀತಿ ನಿಯೋಜಿಸಿದ್ದಾನೆ, 3 ಇದನ್ನು ನಮ್ಮ ಜೀವನದಲ್ಲಿ ಯಾವ ರೀತಿ ಸಕ್ರಿಯಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ. ಈ ಕಾರ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಮುಂದೆ ಆದಷ್ಟು ವೇಗವಾಗಿ ಕೆಲವೊಂದು ಭಾಗಗಳನ್ನು ನಿಮ್ಮ ಮುಂದೆ ಚಿತ್ರೀಕರಿಸಲಿಕ್ಕೆ ನಾನು ಬಯಸ್ತೇನೆ. ದ ಮಿನಿಸ್ಟ್ರಿ ಆಫ್ ಏಂಜಲ್ಸ್ ಇಸ್ ಕ್ರಿಟಿಕಲ್ ಟು ಸಕ್ಸಸ್ ಇನ್ ಲೈಫ್ ಅಂಡ್ ಡೆಸ್ಟಿನಿ. ದೇವದೂತರ ಸೇವೆಯು ನಮ್ಮ ಜೀವನ ಮತ್ತು ಭವಿಷ್ಯದಲ್ಲಿ ಯಶಸ್ಸಿಗೆ ನಿರ್ಣಾಯಕವಾದ ಪಾತ್ರವನ್ನು ವಹಿಸುವಂಥದ್ದಾಗಿದೆ. ಎಸ್, ವಿ ನೀಡ್, ನಮಗೆ ದೂತರ ಸಹಾಯ ಬೇಕಾಗಿದೆ. ಅದು ನಮ್ಮ ಭವಿಷ್ಯಕ್ಕೂ ಮತ್ತು ನಮ್ಮ ಜೀವನಕ್ಕೂ ಬಹಳ ನಿರ್ಣಾಯಕವಾದಂಥ ಪಾತ್ರವನ್ನು ವಹಿಸುವಂಥದ್ದಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ರಕ್ಷಣೆ ಹೊಂದಿದಂಥ ದೇವ ಮಕ್ಕಳಿಗೋಸ್ಕರ, ಅವರನ್ನು ಸೇವೆ ಮಾಡೋದಕ್ಕೋಸ್ಕರ ದೇವರು ನಿಯೋಜಿಸಿರುವಂಥ ದೂತರುಗಳಿದ್ದಾರೆ. ಅಂದರೆ ನೀನು ರಕ್ಷಣೆ ಹೊಂದಿದ ಮೇಲೆ, ದೀಕ್ಷಾಸ್ನಾನ ಹೊಂದಿ ದೇವರ ಮಗನಾಗಿ ನೀನು ಜೀವಿಸುವಾಗ ಪ್ರತಿಯೊಂದು ವ್ಯಕ್ತಿಗಳ ಸಂಗಡ ದೂತರಿದ್ದಾರೆ ಎಂಬುದು ದೃಢ ನಿಶ್ಚಯವಾಗಿರುವಂಥದ್ದಾಗಿದೆ. ಕೆಲವರಿಗೆ ಸಂತೋಷ ಆಗಲಿಲ್ಲ, ಗಂಡನೇ ಇಲ್ಲ, ದೂತ ಇದ್ದು ಏನು ಮಾಡೋದು ಅಂತ. ಕೆಲವರಿಗೆ ಎಂತಿ ಇಲ್ಲ, ದೂತ ಇದ್ದು ಏನು ಮಾಡೋದು ಅಂತ. ದೂತನು ನಿಮ್ಮ ಸಂಗಡ ಇದ್ರೆ ನಿಮಗೆ ಬೇಕಾದ ಎಲ್ಲ ಸಹಾಯಗಳು ನಡೀತಾ ಇರುತ್ತೆ. ಪರಲೋಕದಿಂದ ದೇವರು ಈ ದೂತರನ್ನ ಏತಕ್ಕೋಸ್ಕರ ಕಳಿಸಿದ್ರು? ರಕ್ಷಣೆ ಹೊಂದಿದವರನ್ನ, ದೀಕ್ಷಾಸ್ನಾನ ಹೊಂದಿ ದೇವರ ನಾಮದಲ್ಲಿ ಜೀವಿಸುವ ದೈವ ಮಕ್ಕಳನ್ನ, ಅವರ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೂ, ಅವರಿಗೆ ಬೇಕಾದಂಥ ಬಲವನ್ನು ಅದಾದ ಸಮಯದಲ್ಲಿ ಕೊಡಲಿಕ್ಕೂ, ಸೂಪರ್ ನ್ಯಾಚುರಲ್ ಆಗಿರುವಂಥ ನಿಯೋಗಗಳನ್ನು ಕೊಡುವುದಕ್ಕೆ ಹೊಸ ಒಡಂಬಡಿಕೆಯಲ್ಲಿ
ಅದಾದ ಸಮಯದಲ್ಲಿ ದರ್ಶನಗಳ ಮೂಲಕ, ಸ್ವಪ್ನಗಳ ಮೂಲಕ ನಿಮ್ಮನ್ನು ಭೇಟಿ ಮಾಡಿ ನಿಮಗೆ ಬೇಕಾದದನ್ನೆಲ್ಲ ಒದಗಿಸಿ, ಯಾವ ದುಷ್ಟನು ನಿಮಗೆ ಯಾವ ಕೇಡು ಮಾಡದಂತೆ ನಿಮ್ಮನ್ನು ಸಂರಕ್ಷಣೆ ಮಾಡಿ ನಿಮ್ಮನ್ನ ಸನಾತನ ಮಾರ್ಗದಲ್ಲಿ ನಡೆಸುವುದಕ್ಕೆ ದೇವರು ದೂತರನ್ನ ಪರಲೋಕದಿಂದ ನನಗೋಸ್ಕರ ನಿನಗೋಸ್ಕರವಾಗಿ ಕಳಿಸ್ಕೊಟ್ಟವನಾಗಿದ್ದಾನೆ. ನೀವು ಕೇಳ್ಬೋದು, ಎಷ್ಟು ದೂತರು ಇರ್ಬೋದು ಪಾಸ್ಟ್ರಿ ಅಂತ. ಇಬ್ರಿಯರಿಗೆ ಬರೆದ ಪತ್ರಿಕೆ 12:22 ಹೇಳುವ ಪ್ರಕಾರ ಅದನ್ನ ಅಸಂಖ್ಯವಾದ ದೂತರು, ಕೌಂಟ್ಲೆಸ್, ನಾವು ಅಸಂಖ್ಯವಾದ ದೂತರುಗಳು. ಯಾಕೆ ಇಷ್ಟೆಲ್ಲ ದೂತರುಗಳನ್ನು ದೇವರು ಪರಲೋಕದಿಂದ ಭೂಲೋಕಕ್ಕೆ ಕಳಿಸಿದ್ದಾರೆ ಅಂದ್ರೆ, ದೇವರ ಚಿತ್ತ ನಿನ್ನ ಮೇಲೆ ಇರೋದ್ರಿಂದ, ದೇವರ ಪದ್ಧತಿ ನಿನ್ನ ಮೇಲೂ ನಿನ್ನ ಕುಟುಂಬದ ಮೇಲೂ ಇರುವುದರಿಂದ, ಅದು ಭವಿಷ್ಯದಲ್ಲಿ ಈ ಪದ್ಧತಿಯ ಮೇರೆಗೆ ನಿಮ್ಮನ್ನು ನಡೆಸ್ಕೊಂಡು ಹೋಗಿ ಯಾವ ದುಷ್ಟನು ಅದನ್ನು ಅಡ್ಡಪಡಿಸದಂತೆ ನೀವು ಸುರಕ್ಷಿತವಾಗಿ ಸುಕ್ಷೇಮವಾಗಿ ಈ ನಿಯೋಗವನ್ನು, ನಿಮ್ಮ ಮೇಲಿರುವ ಪ್ಲಾನ್ಗಳು ಪೂರ್ತಿಗೊಳಿಸುವುದಕ್ಕಾಗಿ ದೇವರು ಪರಲೋಕದಿಂದ ದೂತರುಗಳನ್ನು ನಿನಗಾಗಿ ಕಳಿಸಿಕೊಟ್ಟವನಾಗಿದ್ದಾನೆ. ಈ ದೂತರ ಸೇವೆಯನ್ನು ನೀನು ಅನುಭವಿಸೋದಕ್ಕೆ ನಿಮ್ಮ ಪಾರಂಪರ್ಯದ ಬಲದಿಂದಲೋ, ಹಣ ಬಲದಿಂದಲೋ, ವಿದ್ಯಾಭ್ಯಾಸದ ಬಲದಿಂದಲೋ, ಮನೆತನದ ಬಲದಿಂದಲೋ ಅಲ್ಲ, ತಂದೆಯಾದ ದೇವರಿಗೂ ಕುಮಾರನಾದ ಯೇಸು ಕ್ರಿಸ್ತನ ಸಂಗಡ ಇರುವ ಆ ಬಾಂಧವ್ಯದ ನಿಮಿತ್ತ ದೇವರು ನಿನಗಾಗಿ ದೂತರನ್ನ ಕಳಿಸ್ಕೊಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ಏಂಜಲಿಕ್ ಮಿನಿಸ್ಟ್ರಿ, ದೂತರ ಸೇವೆ ಒಂದು ವಿಶ್ವಾಸಿಯ ಜೀವನದಲ್ಲಿ ಬಹಳ ಪ್ರಧಾನವಾಗಿರುತ್ತದೆ. ಅದಕ್ಕೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ರಕ್ಷಣೆ ಹೊಂದಿದವರಿಗೆ ಉಳಿಗದ ಆತ್ಮಗಳು ಇವರಲ್ಲವೋ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವೇದ ಗ್ರಂಥದಲ್ಲಿ ದಾನಿಯೇಲನ ಪುಸ್ತಕ 10:11 ನಾವು ನೋಡ್ತೇವೆ, ಈ ದೂತರುಗಳು ನಮ್ಮ ಮೇಲೆ, ವಿಶ್ವಾಸಿಗಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ. ಅಲ್ಲಿ ದೂತನು ದಾನಿಯೇಲನನ್ನ ಭೇಟಿ ಮಾಡುವಾಗ ಹೇಳ್ತಾನೆ, ಹೇ ಮ್ಯಾನ್ ಗ್ರೇಟ್ಲಿ ಬಿಲವ್ಡ್ ಡ್ಯಾನಿಯಲ್, ಓ ಡ್ಯಾನಿಯಲ್, ಎ ಮ್ಯಾನ್ ಗ್ರೇಟ್ಲಿ ಬಿಲವ್ಡ್. ಅಂದ್ರೆ ಬಹಳವಾಗಿ ಪ್ರೀತಿಸುವ ನನ್ನ ದಾಸನಾದ ದಾನಿಯೇಲನೇ. ಹಲ್ಲೆಲೂಯಾ. ಆಮೆನ್. ಇವತ್ತು ಪರಿಶುದ್ಧಾತ್ಮನನ್ನ ಅಂಗೀಕರಿಸಿ ಆತ್ಮಿಕವಾಗಿ ನಾವು ನಡೀತಾ ಇರುವಾಗ ನಮ್ಮ ಸುತ್ತಲೂ ದೇವರು ಪವಿತ್ರಾತ್ಮನಿಂದ ನಮ್ಮನ್ನು ನಡೆಸೋದು ಮಾತ್ರವಲ್ಲ, ನಮ್ಮ ಸುತ್ತಲೂ ದೇವದೂತರ ದಂಡನೆ ಇಳಿಸಿ ನಮ್ಮ ಶಾರೀರಿಕ, ಮಾನಸಿಕ, ನಮ್ಮ ಜೀವನಕ್ಕೆ ಬೇಕಾದಂಥ ಎಲ್ಲ ವಿಧವಾದಂಥ ಆಶೀರ್ವಾದಗಳನ್ನು ಒದಗಿಸುವುದಕ್ಕೆ ದೇವರು ಸಿದ್ಧ ಮಾಡಿರುವ ಈ ದೂತರುಗಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವಂತನಾಗಿದ್ದೇನೆ. ಹಲ್ಲೆಲೂಯಾ. ನಾನು ಹೇಳಿದೆ, ಏಂಜಲ್ಸ್, ದೂತರು ರಕ್ಷಣೆ ಹೊಂದಿದವರ ಉಳಿಗದ ಆತ್ಮನು. ಮತ್ತಾಯನು ಬರೆದಂಥ ಸುವಾರ್ತೆ 22:30 ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದು ಇಲ್ಲ, ಮಾಡಿಕೊಡುವುದೂ ಇಲ್ಲ, ಪರಲೋಕದಲ್ಲಿರುವ ದೇವದೂತರಂತೆ ಇರ್ತಾರೆ. ಸ್ತೋತ್ರ. ಹಾಗಾದ್ರೆ ಪರಲೋಕದಲ್ಲಿರುವ ದೇವದೂತರಿಗೆ ಮದುವೆನೂ ಇಲ್ಲ, ಮದುವೆ ಮಾಡ್ಕೊಳೋದು ಇಲ್ಲ, ಮದುವೆ ಮಾಡೋದು ಇಲ್ಲ. ಸ್ತೋತ್ರ. ಮದುವೆ ಅಲ್ಲ, ಇಲ್ಲೇ ಏನಾದರೂ ಇದ್ರೆ ನಡ್ಕೊಬೇಕಷ್ಟೇ. ಸ್ತೋತ್ರ.
ದೂತರಂತೆ ಅವರು ರಕ್ಷಣೆ ಹೊಂದಿದವರನ್ನ ಪರಿಪಾಲನೆ ಮಾಡೋದಕ್ಕೋಸ್ಕರನೇ, ಅವರ ಅವಶ್ಯಕತೆಗಳನ್ನ ತಂದೆಯ ಚಿತ್ತದ ಮೇರೆಗೆ ನೆರವೇರಿಸುವುದಕ್ಕೋಸ್ಕರನೇ ಪರಲೋಕದಲ್ಲಿ ದೇವರಿಂದ ಸೃಷ್ಟಿಸಲ್ಪಟ್ಟವರಾಗಿದ್ದಾರೆ ದೇವದೂತರು. ಆಮೇನ್. ನಮಗೂ ದೂತರಿಗಿರುವ ಸಂಬಂಧ. ಕೆಲವೊಮ್ಮೆ 91ನೇ ಕೀರ್ತನೆ 1ನೇ ವಾಕ್ಯದಿಂದ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವೆನು. ಪರಾತ್ಪರನ ಮೊರೆ ಹೊಕ್ಕಿರುವವನು ಅಂದರೆ ದ ಮೋಸ್ಟ್ ಐ ಗಾಡ್, ಪರಲೋಕದಲ್ಲಿರುವ ಪರಮಪಿತನಾದಂಥ ತಂದೆಯಾದ ದೇವರು. ಆತನನ್ನ ಆಶ್ರಯ ಇಟ್ಟಿರುವವನು, ಆತನಲ್ಲಿ ಮೊರೆ ಇಡುವವನು, ಪ್ರಾರ್ಥಿಸುವವನು, ಅವನು ಅವನ ಕುಟುಂಬ ಎಲ್ಲ ಕಾಲದಲ್ಲೂ ಸುರಕ್ಷಿತವಾಗಿರ್ತಾರೆ. ಕೀರ್ತನೆಕಾರನು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾನೆ, ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾವು ಭರವಸೆ ಇಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. 3ನೇ ವಾಕ್ಯ ಹೇಳ್ತದೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದ, ಮರಣಕರವಾದ ವ್ಯಾಧಿಗಳಿಂದಲೇ ತಪ್ಪಿಸುವವನು ಆತನೇ. ಹಾಲೆಲೂಯಾ, ಹಾಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಬೇಕು. ಕಾರಣ ನಿನ್ನನ್ನು ತಪ್ಪಿಸೋದು, ನಿನ್ನನ್ನು ಬಿಡಿಸೋದು, ನಿನ್ನನ್ನು ಕಾಯೋದು, ಕಾಪಾಡೋದು, ನಿನಗೆ ಬೇಕಾದದನ್ನೆಲ್ಲ ಒದಗಿಸೋದು, ತಿಂದು ತೇಗಿ ದುರಾಂಕಾರದಿಂದ ಮೆರೆಯೋದಕ್ಕಲ್ಲ, ನಿನಗೆ ಮಾಡಿದ ಉಪಕಾರಗಳನ್ನು ನೆನೆಸಿ ದೇವರಿಗೆ ಮಹಿಮೆ ಕೊಡತಕ್ಕಂತೆ ಈ ಭೂಮಿಯಲ್ಲಿ ದೇವರು ಅದಕ್ಕೆ ಸಹಾಯಕರಾಗಿ ದೂತರನ್ನು ನಿನಗಾಗಿ ನೇಮಕ ಮಾಡಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದರ 10ನೇ ವಾಕ್ಯ ಮತ್ತು 11ನೇ ವಾಕ್ಯ. ಸೇವೆ ಹೇಗೆ ಮಾಡ್ತಾರೆ ನೋಡ್ರಿ. ರಕ್ಷಣೆ ಹೊಂದಿದವರ ಉಳಿಗದ ಆತ್ಮನ್ ಅಂತ ಹೇಳಿದೆ. ದಟ್ ಮೀನ್ಸ್ ಸರ್ವೆಂಟ್ಸ್, ಭಕ್ತರ, ದೇವ ಮಕ್ಕಳ ಪೋಷಣೆ ಮಾಡೋದು ಹೇಗೆ ಮಾಡ್ತಾರೆ. 91ನೇ ಕೀರ್ತನೆ 10 ಮತ್ತು 11ನೇ ವಾಕ್ಯ. ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೆ ಬಾರದು. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಕರಗಳನ್ನೆತ್ತಿ ಗಟ್ಟಿಯಾಗಿ ದೇವರಿಗೆ ಮಹಿಮೆ ಕೊಡ್ರಿ. Give the appreciation to God for the service of angels in your responsibility. ಒಂದಿಗೆ ಏಂಜಲ್ಸ್, ಆ ದೂತರುಗಳು ಸೇವೆ ಮಾಡ್ತಾ ಇರೋದಕ್ಕಾಗಿ ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ. ಯಾವ ಕೇಡು ನಿನಗೆ ಸಂಭವಿಸೋದಿಲ್ಲ. Come on, somebody declare it. ಯಾವ ಕೇಡು ನನಗಾಗಲಿ, ನನ್ನ ಕುಟುಂಬಕ್ಕಾಗಲಿ, ನನ್ನ ಜೀವನದಲ್ಲಾಗಲಿ ಸಂಭವಿಸೋದಿಲ್ಲ. ಯಾಕಂದ್ರೆ ನಾನು ಹೋಗುವ ಸಂದರ್ಭಗಳಲ್ಲೆಲ್ಲ, ಎಲ್ಲ ಸ್ಥಳಗಳಲ್ಲೂ, ಎಲ್ಲ ಪರಿಸ್ಥಿತಿಗಳಲ್ಲೂ, ನಾನು ಹಾದು ಹೋಗುವ ಒಂದೊಂದು ಸ್ಥಳಗಳಲ್ಲೂ ನನ್ನನ್ನು ಕಾಯುವುದಕ್ಕೆ, ನನ್ನನ್ನು ಕಾಪಾಡುವುದಕ್ಕೆ ನನ್ನ ವಿಷಯವಾಗಿ ದೂತರಿಗೆ ದೇವರು ಆಲ್ರೆಡಿ ಅಪ್ಪಣೆ ಕೊಟ್ಟಿದ್ದಾನೆ. ನನ್ನ ಮಗ ಈ ಮಾರ್ಗವಾಗಿ ಹೋಗ್ತಾ ಇದ್ದಾನೆ, ನನ್ನ ಮಗಳು ಈ ಮಾರ್ಗವಾಗಿ ಹೋಗ್ತಾ ಇದ್ದಾಳೆ. ಅಲ್ಲಿ ಇಲ್ಲಿ ಅವತ್ತಿ ಕುಳಿತಿರುವ ಅಂಧಕಾರ ಶಕ್ತಿಗಳು ಯಾವುದೇ ಉಪದ್ರವವನ್ನ, ಯಾವುದೇ ಕೇಡನ್ನ ನನ್ನ ಮಗನಿಗಾಗಲಿ ಮಗಳಿಗಾಗಲಿ ಅವರ ಜೀವನಕ್ಕಾಗಲಿ ತಾಗಲದಂತೆ ನೋಡಿಕೊಳ್ಳೋ ಜವಾಬ್ದಾರಿ ಏ ದೂತರೇ ನಿಮಗುಳ್ಳದು. ಹಾಗಂತ ದೂತರನ್ನ ನಮಸ್ಕಾರ ಮಾಡಬಹುದಾ? ಹಾಗಂತ ದೂತರನ್ನ ಆರಾಧನೆ ಮಾಡಬಹುದಾ? ದಯವಿಟ್ಟು ಇಲ್ಲ ಕಣ್ರಿ, ಇಲ್ಲ ಮಾಡಂಗಿಲ್ರಿ. ದೂತರೇ ಬೇಡ ಅಂದಾಗ ಪಾಸ್ಟರ್ಗಳು ಆರಾಧನೆ ಮಾಡ್ಕೊಳಕ್ಕೆ ಯೋಗ್ಯನ?
ಮನೆ ಯಾರೋ ಹೇಳ್ತಾ ಇದ್ರು, ಸಭೆಗೆ ಬರುವ ವಿಶ್ವಾಸಿಗಳು ಮೊದಲು ಪಾಸ್ಟರ್ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಒಳಗಡೆ ಬರಬೇಕಂತೆ. ಸತ್ಯವೇದ ಗ್ರಂಥದ ಪರಿಜ್ಞಾನ ಇಲ್ಲದ ಇರುವವನು ಅಂಥವರು ಮಾಡುವ ಕಾರ್ಯಗಳು ಇದೆಲ್ಲ. ಆಮೇಲೆ ಎಸ್ ವಿ ಡೂ ರೆಸ್ಪೆಕ್ಟ್ ದ ಪಾಸ್ಟರ್ಸ್. ಬೋಧಕರನ್ನ ಗೌರವಿಸಬೇಕು, ಸನ್ಮಾನಿಸಬೇಕು, ಅವರಿಗೆ ವಿಧೇಯರಾಗಿರಬೇಕು. ದಟ್ಸ್ ರೈಟ್, ಕರೆಕ್ಟ್, ಸತ್ಯ. ಹಾಗಂತ ಅವ್ರನ್ನ ಆರಾಧನೆ ಮಾಡಬೇಕು ಅಂತ ಎಲ್ಲೂ ಬರೆದಿಲ್ಲ. ಹೀರೋ ವರ್ಷಿಪರ್ಸ್, ದೇವರಿಗಿಂತ ಹೆಚ್ಚಾಗಿ ಬೋಧಕರನ್ನ ಆರಾಧನೆ ಮಾಡುವ ಆರಾಧಕರಿದ್ದಾರೆ. ಅದು ಸತ್ಯವೇದ ವಾಕ್ಯದ ಪ್ರಮಾಣದಲ್ಲಿ ತಪ್ಪು ತಪ್ಪು ತಪ್ಪು. ಅವುಗಳನ್ನು ನಾವು ಖಂಡಿಸುವಂತರಾಗಿದ್ದೇವೆ. ಸತ್ಯವೇದ ಗ್ರಂಥದಲ್ಲಿ ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯ 10ನೇ ವಾಕ್ಯ, ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು. ಯಾರಿಗೆ? ದೇವದೂತರಿಗೆ ಸಂದೇಶವನ್ನು ಹೊತ್ತು ತಂದವನು. ಯಜ್ಞದ ಕುರಿಯಾದಾತನ ವಿವಾಹದ ಸಂದರ್ಭದಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ದೂತನನ್ನು ಕಂಡಂತ ಪ್ರಕಟಣೆಕಾರನಾದ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ತನಗಾದ ಅನುಭವವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾನೆ. ಅವನು ಹೇಳ್ತಾನೆ, ಆ ದೂತನನ್ನು ಕಂಡಾಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು. ಅವನು ಮಾಡಬೇಡ ನೋಡು. ಆ ದೂತನ ಹೇಳ್ತಾನೆ, ಮಾಡಬೇಡ ನೋಡು, ನಾನು ನಿನಗೂ ಯೇಸುವಿನ ವಿಷಯದ ಸಾಕ್ಷಿಯನ್ನು ಹೇಳಲಿರುವ ನಿನ್ನ ಸಹೋದರರಿಗೆ ಜೊತೆಯಾಗಿ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಅಂತನು. ನೋಡಿದ್ರ ಯಾರಿಗೆ ನಮಸ್ಕಾರ ಮಾಡಬೇಕು? ಸ್ತೋತ್ರ ಸ್ತೋತ್ರ. ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ, ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ನಾವು ಯಾರಿಗೆ ನಮಸ್ಕಾರ ಮಾಡಬೇಕು? ದೇವರಿಗಲ್ಲದೆ ಮತ್ತೆ ಯಾರಿಗೂ ಅಡ್ಡ ಬೀಳಬಾರದು. ಜೋಯಿಸರು ಯೇಸುವಿನ ಜನನ ವಾರ್ತೆಯನ್ನು ಕೇಳಿ ಯೇಸುವನ್ನು, ಯೇಸುವಿನ ತಾಯಿಯಾದ ಮರಿಯಳನ್ನ ಭೇಟಿ ಮಾಡ್ತಾ ಇದ್ದಾರೆ. ದೇವರ ಸತ್ಯವೇದ ಗ್ರಂಥ ಹೇಳುತ್ತೆ, ಅವರು ಕಾಣಿಕೆಗಳನ್ನೆಲ್ಲ ಇಟ್ಟು ಆ ಮಗುವಿಗೆ ಅಡ್ಡ ಬಿದ್ದರು ಅಂತ. ತಾಯಿಗೆ ಅಡ್ಡ ಬಿದ್ದರು ಅಂತಲ್ಲ. ಪ್ರಮಾಣ ದೂತರಿಗೆ ಅಡ್ಡ ಬೀಳೋದಕ್ಕೆ ಸಾಧ್ಯವಿಲ್ಲ. ಮನುಷ್ಯರಿಗೆ ಅಡ್ಡ ಬೀಳೋದು ಸರಿಯಲ್ಲ. ಆರಾಧನೆ ಅನ್ನೋದು ದೇವರಿಗೆ ಮಾತ್ರ ಮೀಸಲಾಗಿರೋದು. ರೆಸ್ಪೆಕ್ಟ್ ಇಸ್ ಡಿಫರೆಂಟ್ ಅಂಡ್ ವರ್ಷಿಪ್ ಇಸ್ ಡಿಫರೆಂಟ್. ಗೌರವ ಬೇರೆ. ಮತ್ತೊಬ್ಬರನ್ನು, ಹಿರಿಯರನ್ನ ಸನ್ಮಾನಿಸುವುದು, ಸನ್ಮಾನಕ್ಕೆ ಅರ್ಹರಾದವರನ್ನ ಸನ್ಮಾನಿಸುವುದು ಉತ್ತಮ. ಆದರೆ ಅವರ ಆರಾಧನೆಗೆ ಯೋಗ್ಯರಲ್ಲ. ಆಕಾಶದ ಕೆಳಗಡೆ, ಭೂಮಿಯ ಮೇಲ್ಗಡೆ ಕೊಡಲ್ಪಟ್ಟಿರುವ ಆ ನಾಮದಲ್ಲದೆ ಮತ್ಯಾರಿಂದಲೂ ರಕ್ಷಣೆ ಉಂಟಾಗೋದಿಲ್ಲ. ಆ ನಾಮಕ್ಕಲ್ಲದೆ ಮತ್ಯಾರಿಗೂ ಅಡ್ಡ ಬೀಳಂಗಿಲ್ಲ. ಅದರಿಂದಲೇ ದೇವರ ವಾಕ್ಯ ಹೇಳುತ್ತದೆ, ಎಲ್ಲ ನಾಲಿಗೆಗಳು ಒಪ್ಪಬೇಕು, ಎಲ್ಲ ಮೊಣಕಾಲುಗಳು ಮಡಚಬೇಕು, ಯೇಸು ಮಾತ್ರವೇ ಕರ್ತನು. Every knee shall bow, every tongue shall confess that Jesus Christ is the Lord. ಎಚ್ಚರವುಳ್ಳವರಾಗಿರಬೇಕು, ಎಚ್ಚರವುಳ್ಳವರಾಗಿರಬೇಕು. ಆಮೇಲೆ ಭಕ್ತಿಲ್ಲದ ದೂತರನ್ನ ನಮಸ್ಕಾರ. ಪ್ರಕಟಣೆಕಾರನಾದ ಯೋಹಾನನು ಯೇಸುವಿನ ಎದೆಗೆ ಹೊರ್ಕೊಂಡಿದ್ದವನು, ಆಪ್ತ ಶಿಷ್ಯನು, ದ ಕೋರ್ ಗ್ರೂಪ್ ಅಲ್ಲಿ ಇರುವವನು. ಅವನಿಗೆ ಮಿಸ್ಟೇಕ್ ಆಗಿದೆ ಅಂದ್ರೆ ಎಲ್ರಿಗೂ ಮಿಸ್ಟೇಕ್ ಆಗ್ಬೋದು. ಸ್ತೋತ್ರ ಹೇಳಿಲ್ವಲ್ರಿ? ಸ್ತೋತ್ರ. ಬಟ್ ಅವನನ್ನು ತಿದ್ದಿದ್ದು ಯಾರು ಗೊತ್ತಾ? ದೂತನೇ ತಿತ್ತಾ ಇದ್ದಾನೆ. ನಾನು ಹಾಗೆ ಮಾಡಬೇಡ ನೋಡಪ್ಪ, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿನ ಹೇಳಲಿರುವ ನಿನ್ನ ಸಹೋದರರಿಗೂ, ಅಂದರೆ ಯಾರು? ನಾವುಗಳು ಜೊತೆಯ ದಾಸನಾಗಿದ್ದೀನಿ, ದೇವರಿಗೆ ನಮಸ್ಕಾರ ಮಾಡು ಅಂದನು.
ಯೇಸುವಿನ ವಿಷಯವಾದ ಸಾಕ್ಷಿಯ ಪ್ರವದನೆಯ ಆತ್ಮವೇ. ಆಮೆನ್. ಹಲ್ಲೆಲೂಯಾ. Angels were not meant to be worshipped. ಪ್ರಕಟಣೆ ಪುಸ್ತಕ 22 8 ಮತ್ತು 9ನೇ ವಾಕ್ಯ. 22 8 ಮತ್ತು 9ನೇ ವಾಕ್ಯ. ಈ ಸಂಗತಿಗಳನ್ನು ಕೇಳಿ ಕಂಡವನು ಯೋಹಾನನೆಂಬ ನಾನೇ. ನಾನು ಕೇಳಿ ಕಂಡಾಗ ಈ ಸಂಗತಿ ನನಗೆ ತೋರಿಸಿದ ಆ ದೇವದೂತನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಕ್ಕೆ ಬಿದ್ದೆನು. ಅವನು ನನಗೆ ಮಾಡಬೇಡ ನೋಡು, ನಾನು ನಿನಗೂ ಪ್ರವಾದಿಗಳಾಗಿರೋ ನಿನ್ನ ಸಹೋದರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವವರಿಗೂ ಜೊತೆಯ ದಾಸನಾಗಿದ್ದೇನೆ, ದೇವರಿಗೆ ನಮಸ್ಕಾರ ಮಾಡು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕೆಲವೊಮ್ಮೆ ನಮ್ಮನ್ನ ಈ ರಕ್ಷಣೆ ಹೊಂದಿದವರನ್ನ ಕಂಡಾಗ ಕೆಲವೊಮ್ಮೆ ದೂತರಿಗೂ ಅಸಹ್ಯ ಬರುವಂಗೆ ದೇವರು ನಮ್ಮನ್ನು ಸನ್ಮಾನಿಸಿದ್ದಾನೆ. ಸ್ತೋತ್ರ ಹೇಳಲಿಲ್ಲ. ದೂತರಿಗೂ ಹೊಟ್ಟೆ ಕಿಚ್ಚು ಬರೋ ರೀತಿಯಲ್ಲಿ ನೋಡ್ರಿ, ಭೂಮಿಯಲ್ಲಿರುವ ನಾವು ಸ್ವಲ್ಪ ಯೋಚನೆ ಮಾಡ್ರಿ. ಪಾಪಿಗಳಾಗಿದ್ದ ನಾವು ಪರಲೋಕಕ್ಕೆ ಬಾಧ್ಯರಾಗದೆ ಪರಲೋಕದಿಂದ ಬೇರ್ಪಟ್ಟವರಾದ ನಾವುಗಳು, ದುಷ್ಟರು ದುರ್ಮಾರ್ಗಗಳಾದಂಥ ನಮ್ಮನ್ನ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮನ್ನ ಕ್ರಯಕ್ಕೆ ಕೊಂಡುಕೊಂಡು ಆತನಿಗೆ ಮಕ್ಕಳಾಗಿ ಸ್ವೀಕರಿಸಿದ ಮೇಲೆ ಪರಲೋಕದಲ್ಲೇ ಇರುವ ದೂತರಿಗೆ ಈಗ ಅವರು ನಮ್ಮ ಸೇವಕರು ಅಂದರೆ ಸ್ವಲ್ಪ ಯೋಚನೆ ಮಾಡ್ರಿ. ಆಟೋಮೆಟಿಕ್ ಆಗಿ ಹೊಟ್ಟೆ ಕಿಚ್ಚು ಬಂದೇ ಬರುತ್ತೆ. ನಿಮ್ಗೆ ಅರ್ಥ ಆಗಲಿಲ್ಲ, ಸ್ತೋತ್ರ. ಆಟೋಮೆಟಿಕ್ ಆಗಿ ನಿಮ್ಗೆ ಹೊಟ್ಟೆ ಕಿಚ್ಚು ಬರುತ್ತೆ. ನಮಗಲ್ಲ, ದೂತರಿಗೂ ಬರುತ್ತೆ. ಯಾಕೆ? ಹೌದು, ದೂತರಿಗಿಂತ ಉನ್ನತ ಸ್ಥಾನ ಮಕ್ಕಳಿಗಿದೆ. ಕೆಲಸಗಾರರಿಗಿಂತ ಮಾನ್ಯ ಮಕ್ಕಳಿಗೆ ತಾನೇ ಅವಕಾಶ, ಬಾಧ್ಯತೆ ಜಾಸ್ತಿ. ಉಳಿಗದ ಆತ್ಮಗಳು ದೂತರು. 1 ಪೇತ್ರನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ. ಈ ಸಂಗತಿಗಳನ್ನು ಮುಂತಿಳಿಸುವವರಲ್ಲಿ ತಮಗೋಸ್ಕರವಲ್ಲ ನಿಮಗೋಸ್ಕರವೇ ಸೇವೆ ಮಾಡುವವರಾಗಿದ್ದಾರೆ ಎಂಬುದು ಅವರಿಗೆ ಪ್ರಕಟವಾಯಿತು. ಅವರು ಮುಂದಾಗಿ ಹೇಳಿದ ಸಂಗತಿಗಳೇ ಈಗ ಸಂಭವಿಸಿದವು ಎಂಬ ವರ್ತಮಾನವು ಪರಲೋಕದಿಂದ ಕಳಿಸಲ್ಪಟ್ಟ ಪವಿತ್ರಾತ್ಮನ ಬಲದಿಂದ ನಮಗೆ ಸುವಾರ್ತೆಯನ್ನು ಸಾರಿದರ ಮೂಲಕ ನಿಮಗೆ ಪ್ರಸಿದ್ಧ ಮಾಡಲ್ಪಟ್ಟಿದೆ. ದೇವದೂತರಿಗೋ ಈ ಸಂಗತಿಗಳನ್ನು ಲಕ್ಷ್ಯ ಬಿಟ್ಟು ನೋಡಬೇಕೆಂಬ ಅಪೇಕ್ಷೆ ಉಂಟು. ಅವರು ಎದುರು ನೋಡ್ತಾ ಇದ್ದಾರೆ, ಅವರು ನಿರೀಕ್ಷಿಸ್ತಾ ಇದ್ದಾರೆ. ಇವ್ರಿಗೆ ಸಿಕ್ಕಿದ ಪದವಿ ನಮಗೆ ಸಿಗಲಿಲ್ವಲ್ಲ. ನಿಮ್ಗೆ ಅರ್ಥ ಆಗಿದ್ರೆ ಈ ಥರ ಸ್ತೋತ್ರ ಹೇಳ್ತಾ ಇರಲಿಲ್ಲ. ಇವತ್ತು ನಮಗೆ ಸಿಕ್ಕಿರುವ ಪದವಿಯನ್ನ ಎದುರು ನೋಡ್ತಾ ಇರುವಂತ ದೇವದೂತರುಗಳಿದ್ದಾರೆ. ಎಂತ ಅವಕಾಶ ರೀ ಅವರು ಕೊಟ್ಟಿರೋದು, ನಮಗ್ ಸಿಗ್ಲಿಲ್ವಲ್ಲ ಅಂತ ಪರಿತಪಿಸ್ತಾ ಇದ್ದಾರೆ ದೂತರುಗಳು ಪರಲೋಕದಲ್ಲಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಮುಖ ನೋಡಿ ಹೇಳ್ರಿ, ನಮ್ಮ ಘನತೆ ನಮ್ಮ ಗೌರವ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳ್ರಿ ಅಂತ. ಈ ದೂತರ ಮೂಲಕ ಏನೆಲ್ಲ ಕಾರ್ಯಗಳು ದೇವರು ನಮಗೋಸ್ಕರ ಮಾಡ್ತಾನೆ ಎಂಬುದನ್ನು ನಿಮ್ಮ ಚಿಂತೆಗೆ ತರಲಿಕ್ಕೆ ಇಷ್ಟಪಡ್ತೇನೆ. ವಾಟ್ ಈಸ್ ದ ಅಸೈನ್ಮೆಂಟ್ಸ್ ಆಫ್ ಏಂಜಲ್ಸ್? ಇವರನ್ನು ಯಾಕೆ ನಿಯೋಗ ಮಾಡಿದ್ದಾರೆ? ಒಂದನೇದಾಗಿ ಬರ್ಕೊಡ್ರಿ. ಒಂದನೇದಾಗಿ ನಿಮ್ಮನ್ನ ಸಂರಕ್ಷಿಸುವುದಕ್ಕೂ ನಿಮ್ಮನ್ನ ಕಾಪಾಡುವುದಕ್ಕೂ ನಿಮ್ಮನ್ನ ಸಂರಕ್ಷಣೆ ಮಾಡುವುದಕ್ಕೂ ಮತ್ತು ನಿಮ್ಮನ್ನ ಕಾಪಾಡುವುದಕ್ಕೂ ಡಿವೈನ್ ಪ್ರೊಟೆಕ್ಷನ್
ಆ್ಯಂಡ್ ಪ್ರಿಸರ್ವೇಷನ್, ನಿಮ್ಮನ್ನು ಕಾಪಾಡುವುದಕ್ಕೆ. ಓದಿದಂಥ ವಾಕ್ಯದ ಕಡೆಗೆ ಮತ್ತೊಮ್ಮೆ ಬರೋಣ. 91ನೇ ಕೀರ್ತನೆ 10, 11, 12ನೇ ವಾಕ್ಯ. ಯಾವ ಕೇಡು ನಿಮಗೆ ಸಂಭವಿಸದು, ಉಪದ್ರವು ನಿನ್ನ ಗೂಡಾರದ ಸಮೀಪಕ್ಕೆ ಬಾರದು. ನೀನು ಹೋಗುವಾಗಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. 12ನೇ ವಾಕ್ಯ, ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಹಾಲೆಲೂಯ, ಹಾಲೆಲೂಯ. ನಿನ್ನನ್ನು ಬೀಳಿಸೋದಕ್ಕೆ, ಎಡುವುದಕ್ಕೆ, ದಾರಿಯಲ್ಲಿ ಬಿದ್ದೋಗೋದಕ್ಕೆ, ಈ ಜೀವನದ ಯಾತ್ರೆಯಲ್ಲಿ ಸೋತು ಸುಣ್ಣವಾಗೋದಕ್ಕೆ, ಕುಸಿದು ಬೀಳೋದಕ್ಕೆ ಶತ್ರುವಾದವನು ಮಾಡಿದ ಎಲ್ಲ ತಂತ್ರಗಳನ್ನು ಮೆಟ್ಟಿ ನಿಲ್ಲತಕ್ಕಂತೆ ನೀನು ಹೋಗುವ ಸ್ಥಳಗಳಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ, ಕಾಪಾಡುವುದಕ್ಕೆ ತನ್ನ ದೂತರಿಗೆ ಅವನ ಅಪ್ಪಣೆ ಕೊಡ್ತಾನೆ. ಏನಂತ ಹೇಳ್ತಾನೆ? ನೋಡು, ನನ್ನ ಮಗಳು ಹೋಗ್ತಾ ಇದ್ದಾಳೆ, ಅವರನ್ನು ಯಾವ ಉಪದ್ರವವೂ ಮುಟ್ಟಬಾರದು, ಅವರ ಗೂಡಾರದ ಸಮೀಪಕ್ಕೆ ಯಾವ ಉಪದ್ರವ ಬರಬಾರದು, ಯಾವ ಕೇಡು ಸಂಭವಿಸಬಾರದು, ಅವರ ಕಾಲು ಕಲ್ಲಿಗೆ ತಗಲದಂತೆ ಅವರನ್ನ ಕೈಗಳಲ್ಲಿ ಎತ್ಕೊಳ್ರೆ. ಎಂಥ ಶ್ರೇಷ್ಠ ಪದವಿ ದೇವರು ನಮಗೆ ಕೊಟ್ಟಿದ್ದಾನೆ. ಈ ಪದವಿಯನ್ನು ಅನುಭವಿಸುತ್ತಿರುವ ದೇವ ಮಕ್ಕಳು ಗಟ್ಟಿಯಾಗಿ ದೇವರಿಗೆ ಮಹಿಮೆ ಕೊಡ್ರಿ. ಈ ಪದವಿ ಇದನ್ನು ನಿರೀಕ್ಷಿಸ್ತಾ ಇರೋ ನಮಗೆ ಸಿಗ್ಲಿಲ್ವಲ್ಲ ಎಂದು ದೂತರು ಪರಿತಾಪ ಪಡ್ತಾ ಇರುವಾಗ ನಮ್ಮನ್ನ ದೇವರಿ ಮಟ್ಟಕ್ಕೆ ತಂದಿದ್ದಾನಲ್ಲ, ದೂತರಿಗೆ ಅಪ್ಪಣೆ ಕೊಡ್ತಾನೆ. ಎವ್ರಿ ಡೇ ಈಸ್ ಗಿವಿಂಗ್ ದ ಅಸೈನ್ಮೆಂಟ್ ಟು ದ ಏಂಜಲ್ಸ್. ದೂತರಿಗೆ ಅವನು ಅಪ್ಪಣೆ ಮಾಡ್ತಾನೆ. ನೋಡು 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 ನೋಡು, ನನ್ನ ಮಗಳು ಹೋಗ್ತಾ ಇದ್ದಾಳೆ, ಕೈ 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 ಕಾಪಾಡು ಕಾಪಾಡು ಕಾಪಾಡು. ಶತ್ರುವಾದ ಸೈತಾನನು ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರನ್ನ ನುಂಗಬೇಕಂತ ಹುಡುಕುತ್ತಾ ತಿರುಗಾಡ್ತಾ ಇರುವಾಗ ಇವತ್ತು ಕೆಲವರು ಆ ದೂತನ ಸಂಪರ್ಕವನ್ನ, ದ ಏಂಜಲಿಕ್ ಮಿನಿಸ್ಟ್ರಿಯನ್ನ ಈ ಸಭೆಯಲ್ಲಿ ಕಾಣತಕ್ಕಂತೆ, ಅನುಭವಿಸತಕ್ಕಂತೆ, ಆನ್ಲೈನ್ಗಳಲ್ಲಿ ನೋಡ್ತಾ ಇರುವವರು ಸಹ ಅನುಭವಿಸತಕ್ಕಂತೆ ಪರಿಶುದ್ಧಾತ್ಮನ ಕ್ರಿಯೆ ಮಾಡಲಿ. ಎಷ್ಟೊಂದು ಅನಾಹುತಗಳು, ಎಷ್ಟೊಂದು ಅಪಘಾತಗಳು, ಎಷ್ಟೊಂದು ಗಂಡಾಂತರಗಳು, ಇದೆಲ್ಲ ನಿನ್ನ ಮುಂದೆ ಹಾದು ಹೋಗುವಾಗ ನಿನಗೆ ಯಾವ ಕೇಡು ಸಂಭವಿಸದಂತೆ ಕಣ್ಣಿನ ಗುಡ್ಡೆ ಹಾಗೆ ನಿನ್ನನ್ನು ಕಾಪಾಡಿದವನು, ನಿನ್ನನ್ನು ಪರಿಪಾಲನೆ ಮಾಡಿದವನು ಅಲ್ಲಲ್ಲಿ ಒಬ್ಬ ದೇವರಿದ್ದಾನೆ. ಅವನು ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ. ಅಲ್ಲೆಲೂಯ. ಇದರ ಒಳಗಡೆ ರಕ್ಷಣೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡಿರುವವರು ದೇವರ ಮಕ್ಕಳು. ಅಲ್ಲಲ್ಲಿಯ ನೀವು ದೇವ ನಾಮಕ್ಕಾಗಿ ಇಳಿದಿದ್ದು ವ್ಯರ್ಥವಲ್ಲ, ಅದು ಶ್ರೇಷ್ಠ ಪದವಿ. ಈ ದೂತರು ಕಣ್ಣಿಗೆ ಕಾಣ್ತಾ ಇಲ್ಲ ಅಲ್ಲ, ಕಣ್ಣು ಕಾಣದೇ ಇರೋದ್ರಿಂದ ನಿಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅದರ ಬೆಲೆ. ಕಾಣೋದನ್ನೇ ನಾವು ನೋಡೋದು. ಇಲ್ಲೊಂದು ಸ್ವಲ್ಪ ಬ್ಲ್ಯಾಕ್ ಕ್ಯಾಟ್ಸ್ಗಳು, ಅಂದರೆ ಕಪ್ಪು ವಸ್ತ್ರಗಳನ್ನು ಹಾಕ್ಕೊಂಡು AK-47 ಹಿಡ್ಕೊಂಡು ಹಿಂಗೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಹಿಂಗೆ ನೋಡ್ತಾ ಇದ್ರೆ ನೀವು ಹೇಳ್ತೀರ ಸುರಕ್ಷಿತ ಅಂತ. ಸ್ತೋತ್ರ. ನೀವು ಸುರಕ್ಷಿತರಲ್ಲ, ಅವನೇ ಬೇಕಾದ ತಿರುಗಿ ನಿನಗೆ ಗುಂಡೊಡಿಬೋದು. ಹಂಗೂ ನಡೆಯುತ್ತಾ ನಡೆದಿದೆಯಲ್ಲ. ಸ್ತೋತ್ರ. ಅವರು ಸುರಕ್ಷಿತರಲ್ಲ, ಆದರೆ ಪರಾತ್ಪರನ ಮೊರೆ ಹೊಕ್ಕಿರುವವನು, ಸರ್ವಶಕ್ತನ ಆಶ್ರಯದಲ್ಲಿ ಇರುವವನು ಸುರಕ್ಷಿತನಾಗಿದ್ದಾನೆ. ಹಲ್ಲೆಲೂಯಾ. Come on, somebody shout hallelujah. ನಿನ್ನ ಕುಟುಂಬ ಸುರಕ್ಷಿತವಾಗಿದೆ, ನೀನು ಸುರಕ್ಷಿತನಾಗಿದೆಯಾ, ನಿನ್ನ ಮಕ್ಕಳು ಸುರಕ್ಷಿತರಾಗಿರ್ತಾರೆ. ಯಾವ ಉಪದ್ರವ ನಿನ್ನ ಗೂಡಾರದ ಸಮೀಪಕ್ಕೆ ಬರೋದಿಲ್ಲ. ಯಾವ ಅಂಟು ರೋಗ ನಿನ್ನ ಹತ್ರ ಬರೋದಿಲ್ಲ. ಯಾವ ಮಾರಕರವಾದ ಕಾಯಿಲೆಗಳು, ಕಸಗಳು ನಿನ್ನ ಹತ್ತಿರಕ್ಕೆ ಬರೋದಿಲ್ಲ. ತನ್ನ
ತನ್ನ ದೂತರಿಗೆ ದೇವರ ಅಪ್ಪಣೆ ಕೊಡ್ತಾ ಇದ್ದಾನೆ. ಇವತ್ತು ನಾನು ಇಲ್ಲಿಂದ ಹೋದ್ರೆ ಅಲ್ಲಲ್ಲಿಯ ಬರುವವರೆಗೂ ದೂತರು ಈ ಸಭೆಗೆ ಕಾವಲಾಗಿರ್ತಾರೆ. ನಾನು ಹೋಗುವ ಸ್ಥಳಗಳಲ್ಲೆಲ್ಲ ನನ್ನನ್ನು ಕಾಪಾಡುವುದಕ್ಕೆ, ಕಾಯುವುದಕ್ಕೆ. ಕೆಲವೊಮ್ಮೆ ಎಷ್ಟೋ ಸತಿ ಎಡವಿದೀವಲ್ಲ. ಎಡವಿರೋರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಎಲ್ಲರೂ ಎಡವಿದ್ದೀರಾ? ಎಡವಿ ಬಿದ್ದು ಮುಖ ಮುಸುಡಿ ಎಲ್ಲ ಕಿತ್ತೋಗಿದ್ದಿದ್ರೆ ಇವತ್ತು ಇಲ್ಲಿ ಕುತ್ಕೋ ಸ್ತೋತ್ರ ಹೇಳ್ತಾ ಇದ್ರ. ನೀನು ಎಡವದಂತೆ, ಎಡವದ್ರು ನೆಲ ಸಮವಾಗದಂತೆ ನಿನ್ನನ್ನು ತನ್ನ ಕೈಯಲ್ಲಿ ಎತ್ಕೊಳ್ಳೋದಿಕ್ಕೆ ಪರಲೋಕದ ತಂದೆಯಾದ ದೇವರು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ ಎಂದು ನಂಬುವವರು ಯಾರಾದ್ರೂ ಇದರ ಒಳಗಡೆ ಇದ್ರೆ ಹಲ್ಲೆಲೂಯಾ. ಎಷ್ಟೋ ಸಾರಿ ಬಿದ್ದೋಡ್ಬೇಕು. ಕಳೆದ ದಿನ ವೇರ್ ಇಸ್ ಮೋಸಸ್ ಇದ್ದಾನ. ಕಳೆದ ದಿವಸ ಅವನು 3ನೇ ಫ್ಲೋರಿಂದ ಕೆಲಸ ಮಾಡ್ತಾ ಇದ್ದಾನೆ. ಹಗ್ಗ ಕಟ್ಕೊಂಡು ಹಿಡಿದು, ಈಸ್ ಎ ಪ್ಲಂಬರ್. ಅವನು ಪ್ಲಂಬಿಂಗ್ ಕೆಲಸ ಮಾಡೋನು. 3ನೇ ಮಾಡಿಯಿಂದ ಹಗ್ಗ ಕಟ್ಕೊಂಡು ಅವನು ಕೆಲಸ ಮಾಡ್ತಿದ್ದ. 3ನೇ ಫ್ಲೋರಿಂದ ಕೆಳಗಡೆ ಬಿದ್ದಿದ್ದಾನೆ. ಅದು ಕೇಳಿದಾಗಲೇ ನಮಗೆ ಮೈ ಜುಮ್ ಅಂದ್ಬಿಡ್ತು. ಸ್ತೋತ್ರ. ಅವನು ಹೇಳ್ದ, ಅಂಕಲ್ ನಾನು ಹೆಂಗೆ ಫಸ್ಟ್ ಫ್ಲೋರಲ್ಲಿ ಬಂದು ಕೂತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಅಂಕಲ್, ನನಗೆ ಗೊತ್ತಿಲ್ಲ. ಸಜ್ಜಗಳಿದೆ. ಬಿದ್ದ ಫೋರ್ಸಿಗೆ ಸಜ್ಜಾಗೆ ಹೊಡೆದು ನಾನು ಕಾಂಪೌಂಡ್ ಮೇಲೆ ಬೀಳಬೇಕಾಗಿತ್ತು. ಅಲ್ಲಿರೋದು ಸ್ವಲ್ಪನೇ ಗ್ಯಾಪು. ನಾನು ಹೇಗೆ ಫಸ್ಟ್ ಫ್ಲೋರಲ್ಲಿ ಲ್ಯಾಂಡ್ ಆಗಿದ್ದೀನಿ ನನಗೆ ಗೊತ್ತಿಲ್ಲ ಅಂಕಲ್ ಅಂತ. ನಿನಗೆ ಗೊತ್ತಿಲ್ವೋ? ನಮಗೆ ಗೊತ್ತು. ಅವನು ಹೀಗೆ ಹೇಳ್ದ, ಅಂಕಲ್ ಒಂದು ಪಕ್ಷ ನಾನೇನಾದ್ರೂ ಕಾಂಪೌಂಡ್ ಮೇಲೆ ಬಿದ್ದಿದ್ರೆ ಆ ಕಾಂಪೌಂಡಿನ ಮೇಲೆ ಎಲ್ಲ ಸೀಸೆಯ ಪೀಸ್ಗಳನ್ನು ಇಟ್ಟಿದ್ದಾರೆ, ಗಾಜಿನ ಪೀಸ್ಗಳನ್ನು ಇಟ್ಟಿದ್ದಾರೆ ಅಂಕಲ್. ಅದ್ರ ಮೇಲೆ ಏನೋ ಬಿದ್ದಿದ್ರೆ ನಾನು ಬದುಕ್ತಿರ್ಲಿಲ್ಲ ಅಂಕಲ್ ಅಂದ. ನಿಂಗೇನೋ ಕಾಲು ಮುರಿತಾ, ಕೈ ಮುರಿತಾ? ಅಂಕಲ್ ಏನೂ ಆಗಲಿಲ್ಲ ಅಂಕಲ್, ದೇವ್ರು ಕಾಪಾಡಿದ್ದಾರೆ. ಯಾರ್ರೀ ಕಾಪಾಡಿದ್ದು? ನಿನಗೆ ಗೊತ್ತಿಲ್ಲದಂತೆ ಕಾಪಾಡೋದಕ್ಕಾಗಿ ಪರಲೋಕದ ದೇವರು ಓ ರಬ ಶಂದಲಾದನ ಅರ್ಕ ಜಗನಾಥನ ಒಂದೊಂದು ಕುಟುಂಬಗಳನ್ನ, ಒಂದೊಂದು ವ್ಯಕ್ತಿಗಳನ್ನ ಇದರ ಒಳಗಡೆ ಕುಳಿತು ದೇವರನ್ನ ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ ಮಾಡತಕ್ಕಂತೆ ಅನೇಕ ಗಂಡಾಂತರಗಳಿಂದ ತಪ್ಪಿಸಿದವನು ಒಬ್ಬನ ಅಪ್ಪಣೆ ಕೊಡ್ತಾ ಇದ್ದಾನೆ. ನಮ್ಮ ಜೀವನದಲ್ಲಿ ಒಂದೊಂದು ಎಕ್ಸ್ಪೀರಿಯನ್ಸ್ಗಳನ್ನು ನಾವು ಮರೆಯಕ್ಕಾಗೋದಿಲ್ಲ ಪ್ರಿಯರೇ. ಇವತ್ತು ನಮಗಾಗಿ ದೇವರು ಅಪ್ಪಣೆ ಮಾಡಿಟ್ಟಿರುವ ದೂತರು ನಮ್ಮ ಜೊತೆಯಲ್ಲಿ ಇದ್ದಾರೆ ಎಂದು, ಆ ದೂತರ ಸೇವೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ ಎಂದು ನಂಬುವವರು ಯಾರಾದರೂ ಇದರ ಒಳಗಡೆ ಇದ್ರೆ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ, ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಕೀರ್ತನೆ 34:7, Psalms 34:7, 34:7. ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. ಆತನ ದೂತನ ಹೌರಾಭಾಷಂದರಾದನ ಎಲ್ಲರಿಗೂ ಅಲ್ಲ, ದೈವ ಭಯ ಇಲ್ಲದೆ ಇರುವವನಿಗಲ್ಲ, ಭಕ್ತಿ ಇಲ್ಲದೆ ಇರುವವನಿಗಲ್ಲ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ, ಹಲ್ಲೆಲೂಯಾ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಯಾವನು ಯೆಹೋವನ ಭಯಭಕ್ತಿ ಉಳ್ಳವನಾಗಿರುತ್ತಾನೋ ಅವನ ಸುತ್ತಲೂ ದೂತರ ದಂಡನ್ನೇ ಇಳಿಸಿ ದೇವರು ಅವರನ್ನ ಕಾಪಾಡುವಂತನಾಗಿದ್ದಾನೆ, ಕಾವಲಾಗಿದ್ದು ಕಾಪಾಡ್ತಾನೆ. ನಂಬುತ್ತೀರಾ?
ನಂಬ್ತೀರಾ? ದಂಡು ಅಂದ್ರೆ ಒಬ್ರಿಬ್ರು ಅಲ್ಲ, ದಂಡು ಅಂದ್ರೆ 6,000. ಒಂದು ದಂಡು, ಸ್ತೋತ್ರ, ಗಣ, ದಂಡು ಇದೆಲ್ಲ ಹೇಳ್ತಾರೆ. ಯೇಸು ಸ್ವಾಮಿ ಹೇಳಿದ್ರು, ನನಗೆ ಬೇಕಾದರೆ ಒಂದು ಮಾತು ಹೇಳಿದರೆ ದೇವರು, ತಂದೆಯಾದ ದೇವರು ಎಷ್ಟು ಗಣ? 12 ಗಣ ದೂತರನ್ನು ಇಳಿಸ್ತಾ ಇದ್ರು. ಅಂದರೆ 72,000 ದೂತರು ಇಳಿದ್ಬಿಟ್ಟಿರೋರು ಅಂತ. ಸ್ತೋತ್ರ ಬರಲಿಲ್ಲ. ಸೊ ದೇವರು ರಕ್ಷಣೆ ಹೊಂದಿದಂಥ ದೇವ ಮಕ್ಕಳ ಕುರಿತು ಎಷ್ಟು ಕಾಳಜಿ ಉಳ್ಳವನಾಗಿದ್ದಾನೆ ಎಂದು ಇದರಿಂದ ನಾವು ಗ್ರಹಿಸ್ಬೋದು. ಈ ಕಣ್ಣಿದ್ದಾಗ ಕಣ್ಣಿನ ದೃಷ್ಟಿ ಬೆಲೆ ಗೊತ್ತಿಲ್ಲ. ಮೊನ್ನೆ ನನ್ನ ಮಗಳ ಹತ್ರ ಮಾತಾಡ್ತಿದ್ದಾಗ ನಾನು ಅವಳಿಗೆ ಈಗ ಹೇಳಿದೆ, 3 ಕಾರ್ಯಗಳು ಜೀವನದಲ್ಲಿ ಯಾವಾಗಲೂ ಕಳ್ಕೊಂಬಾರ್ದು. ನೆನಪಲ್ಲಿಟ್ಕೋ. ಸಮಯ ವ್ಯರ್ಥವಾಗಿ ಕಳ್ಕೊಂಬೇಡ. ಸಮಯ ವ್ಯರ್ಥವಾಗಿ ಕಳ್ಕೊಂಬೇಡ. 2ನೇದು, ನಿನ್ನ ವ್ಯಕ್ತಿತ್ವ, ನಿನ್ನ ಪರ್ಸ್ನಾಲಿಟಿ, ನಿನ್ನ ಜೀವನದ ವ್ಯಕ್ತಿತ್ವವನ್ನು ನೀನು ಒಮ್ಮೆ ಕಳ್ಕೊಂಬಿಟ್ರೆ ಮತ್ತೆ ಅದು ಸಂಪಾದನೆ ಮಾಡಿ ಭಾರಿ ಕಷ್ಟ. ನಂಬರ್ 3, 3ನೇದು ಸಂಬಂಧಗಳು, ಬಾಂಧವ್ಯಗಳು ಕಡಿಯೋದು ಈಸಿ. ಕಡ್ಕೊಂಡು ಆದಮೇಲೆ ನೀವು ಆಮೇಲೆ ದುಃಖ ಪಡಬೇಕಾಗುತ್ತೆ. ಸಾಧ್ಯವಾದಷ್ಟು ಜನ ಬಾಂಧವ್ಯಗಳನ್ನು ಕಡ್ಕೊಂಬೇಡ್ರಿ. ಕೆಲವರಿಗೆ ಪಾಸ್ಟ್ರು ಅಂದರೆ ಕರ್ಬೇ ಸೊಪ್ತಾರ. ಬೇಕು ಅಂದಾಗ ಅಪ್ಪ ನಮ್ಮ ಆತ್ಮಿಕ ತಂದೆ ಏನೆಲ್ಲ ಪುಸ್ಲಾಯಿಸ್ತಾರೆ ಅಂದರೆ ನಾವು ಅಟ್ಟಕ್ಕೆ ಏರ್ಬಿಡ್ಬೇಕು. ಆದರೆ ಒಮ್ಮೆ ಗದರಿಸ್ರಿ, ಖಂಡಿಸ್ರಿ, ಸ್ತೋತ್ರ, ಪಾಸ್ಟ್ರಿಗೆ ಪ್ರೈಸಲಾಡಿ ಹೇಳೋದು ಹೋಗ್ಲಿ, ಪಾಸ್ಟ್ರ್ ಹತ್ರನೂ ಬರಲ್ಲ. ಕಣ್ಣಿದ್ದಾಗ ಕಣ್ಣಿನ ದೃಷ್ಟಿ ಬೆಲೆ ಗೊತ್ತಾಗಲ್ಲ. ಸಮಯ ತಕ್ಕದಲ್ಲಿ ಉಪಯೋಗಿಸ್ರಿ, ವ್ಯರ್ಥವಾಗಿ ಕಳಿಬೇಡ್ರಿ. ಇಫ್ ಯು ವೇಸ್ಟ್ ಯುವರ್ ಟೈಮ್, ಗಾಡ್ ಗಿವನ್ ಟೈಮ್, ನಾಳೆ ನೀವು ದುಃಖ ಪಡಬೇಕಾಗುತ್ತೆ. ಆಗ ದುಃಖ ಪಟ್ಟರೆ ಆ ಟೈಮ್ ವಾಪಸ್ ಬರಲ್ಲ. 2, ನಿನ್ನ ಪರ್ಸನಾಲಿಟಿ, ನಿನ್ನ ವ್ಯಕ್ತಿತ್ವ, ನಿನ್ನ ಸ್ವಭಾವ, ನಿನ್ನ ಕ್ಯಾರೆಕ್ಟರ್. ಯು ಮಸ್ಟ್ ಬಿ ಎ ಜಮ್ ಪರ್ಸನ್. ನೀನು ಉತ್ತಮ ಸುನಡತೆ ಉಳ್ಳ ವ್ಯಕ್ತಿ ಆಗಿರಬೇಕು. ಸಮ್ಟೈಮ್ಸ್ ನಮ್ಮ ವ್ಯಕ್ತಿತ್ವಗಳನ್ನು ಪ್ರಶ್ನೆ ಮಾಡತಕ್ಕಂತೆ ಶತ್ರುವಾದ ಸೈತಾನನು ಅನೇಕ ವ್ಯಕ್ತಿಗಳನ್ನು ಎಬ್ಬಿಸ್ಬೋದು. ಜೀವಿತದಲ್ಲಿ ಡ್ಯಾಮೇಜ್ ಮಾಡೋದಕ್ಕೆ ನೋಡ್ತಾರೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಿನ್ನ ವ್ಯಕ್ತಿತ್ವವನ್ನು ಕಳ್ಕೊಂಬೇಡ. ಡೋಂಟ್ ಲೂಸ್ ಯುವರ್ ಪರ್ಸನಾಲಿಟಿ. ಬಿ ಕೇರ್ಫುಲ್ ಅಬೌಟ್ ಯುವರ್ ಪರ್ಸನಾಲಿಟಿ. ಆಮೇನ್. ಸಾಕ್ಷಿ ಕಾಪಾಡ್ಕೊಳ್ರಿ. 3ನೇದು, ಬಾಂಧವ್ಯಗಳನ್ನು ಕಾಪಾಡ್ಕೊಳ್ರಿ. ಸಹೋದರ ಪ್ರೀತಿಯನ್ನು ಕಾಪಾಡ್ಕೊಳ್ರಿ. ಕಡ್ಕೊಂಬೇಡ್ರಿ. ನಿನ್ನಿಂದ ನನಗೇನು ಪ್ರಯೋಜನ ಇಲ್ಲ ಅನ್ನೋ ಭಾವನೆಯಲ್ಲಿ ನಡ್ಕೊಂಬೇಡ್ರಿ. ನನ್ನಿಂದ ನಿನಗೆ ಪ್ರಯೋಜನ ಇದೆಯಾ, ಇನ್ನೂ 10% ಎಕ್ಸ್ಟ್ರಾ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಗುಣ ಬೆಳೆಸ್ಕೊಳ್ರಿ. ನೀನು ಯಾರು? ಕೆಲವರಿಗೆ ಚಿಂತೆ ಇದೆ, ಈ ತಾರತಮ್ಯ ಮಾಡೋರಿದ್ದಾರೆ. ಐ ಹೇಟ್ ದ್ಯಾಟ್. ದೇವರ ವಚನದ ಪ್ರಮಾಣದಲ್ಲಿ ಬಡವರು ಶ್ರೀಮಂತರು ಅನ್ನೋ ತಾರತಮ್ಯ ಇಲ್ಲ. ವಿದ್ಯಾವಂತರು ಅವಿದ್ಯಾವಂತರು ಅಂತ ಏನಿಲ್ಲ. ಹಂಗಿದ್ದಿದ್ರೆ ಯೇಸುವಿನ ಶಿಷ್ಯರಲ್ಲಿ ಹೆಚ್ಚಿನ ಪಾಲು ಬೆಸ್ತ್ರೆ ಇದ್ರು. ಬೆಸ್ತ್ರೆ ಇದ್ರು, ವಿದ್ಯಾವಂತರ ಇದ್ರು, ಹಣವಂತರ ಇದ್ರು, ಮೀನು ಹಿಡಿಯ ಬೆಸ್ತರು. ಸೋತ್ರ ಕಲ್ಚರ್ ಇದೆಯಾ ಅವ್ರಿಗೆ? ಸ್ವಲ್ಪ ಯೋಚನೆ ಮಾಡ್ರಿ. ವಸ್ತ್ರ ಎಲ್ಲ ಎಷ್ಟು ಗಬ್ಬೊಡಿಯುತ್ತೆ. ಸ್ತೋತ್ರ ಹೇಳಲಿಲ್ಲ ಆದರೆ ಅವರಿಂದ ಲೋಕವನ್ನು ಹಲ್ಲ ಕಲ್ಲೋಲ ಮಾಡುವ ರೀತಿಯಲ್ಲಿ
ಅವರನ್ನ ದೊಡ್ಡ ಅಪೋಸ್ತಲರನ್ನಾಗಿ ದೇವರು ಮಾನಿಸ್ಲಿಲ್ವ? ಯು ಮಸ್ಟ್ ರೆಸ್ಪೆಕ್ಟ್. ಬಾಂಧವ್ಯ ಕಳ್ಕೊಂಬೇಡ್ರಿ, ಸಹೋದರ ಪ್ರೀತಿಯನ್ನು ಕಳ್ಕೊಂಬೇಡ್ರಿ. ಪ್ರಕಟಣೆ ಪುಸ್ತಕದಲ್ಲಿ ಸಭೆಗಳಿಗೆ ಆಲೋಚನೆ ಬರಿಬೇಕಾದ್ರೆ ಹೇಳ್ತಾನೆ, ನಿನ್ನ ಮೊದಲನೇ ಪ್ರೀತಿಯನ್ನು ಬಿಟ್ಟುಬಿಟ್ಟೆ ಎಂಬ ಕೊರತೆ ನಾನು ನಿನ್ನ ಬಗ್ಗೆ ಹೇಳಬೇಕಾಗಿದೆ. ಏನೋ ಭಿನ್ನಾಭಿಪ್ರಾಯ ಇರ್ಬೋದು. ನೋಡ್ರಿ, ಚೆನ್ನಾಗಿದ್ದಾಗ ಭಯಂಕರ ಕುಚ್ಚು ಕುಚ್ಚು, ಸ್ವಲ್ಪ ಅಳಿಸೋಗ್ಬಿಟ್ರೆ ಹಾವು ಮುಂಗಿಸಿ ಥರ ಇರ್ತವೆ. ಡೋಂಟ್ ಲೂಸ್ ದ ರಿಲೇಶನ್ಶಿಪ್. ಬಾಂಧವ್ಯಗಳನ್ನು ಕಡ್ಕೊಂಬೇಡ್ರಿ. ಅಪ್ಪ ಮಗ, ಅಮ್ಮ ಮಗಳು, ಸೊಸೆ ಅತ್ತೆ, ಗಂಡ ಹೆಂಡತಿ, ಸಹೋದರರು, ಸಿಬ್ಲಿಂಗ್ಸು. ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಮಕ್ಕಳು ಬೆಳೀತಾ 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 ದಾಯಾದಿಗಳಾಗ್ಬಿಡ್ತಾರೆ ಅಂತೆ. ನಾವು ದಾಯಾದಿಗಳಾಗೋದಕ್ಕಲ್ಲ, ಕಳ್ಕೊಂಡ್ಬಿಡ್ರಿ. ದೆನ್ ಯು ವಿಲ್ ಗೆಟ್ ದ ಪೇನ್. ಅವಾಗ ನೀವು ದುಃಖ ಪಡೋದ್ರಲ್ಲಿ ಅರ್ಥ ಇಲ್ಲ, ಅವಾಗ ಸಂಕಟ ಪಟ್ಟೂ ಅರ್ಥ ಇಲ್ಲ. ಅಯ್ಯೋ, ಎಂತೆಂಥ ಅವಕಾಶ ಸಿಕ್ಕಿತ್ತು, ಎಂತೆಂಥ ಟೈಮ್ ಸಿಕ್ಕಿತ್ತು, ಎಲ್ಲ ಕಳ್ಕೊಂಡ್ಬಿಟ್ನಲ್ಲಪ್ಪ ದೇವ್ರೇ ಅಂದರೆ ಆವಾಗ ಏನು ಪ್ರಯೋಜನ ಇಲ್ಲ. ಆಮೇಲೆ ಬಾಂಧವ್ಯಗಳನ್ನು ಕಡ್ಕೊಂಬೇಡ್ರಿ, ಸಂಬಂಧಗಳನ್ನು ಕಡ್ಕೊಂಬೇಡ್ರಿ, ಪ್ರೀತಿಯನ್ನು ಕಡ್ಕೊಂಬೇಡ್ರಿ, ನಿಮ್ಮ ಕ್ಯಾರೆಕ್ಟರ್ಗಳನ್ನು ಕಾಪಾಡ್ಕೊಳ್ರಿ. ಇದು 3: ಸಮಯ, ವ್ಯಕ್ತಿತ್ವ ಮತ್ತು ಬಾಂಧವ್ಯ. ಗಟ್ಟಿಯಾಗಿ ಹೇಳ್ರಿ ಸಮಯ, ಗಟ್ಟಿಯಾಗಿ ಹೇಳ್ರಿ ಸಮಯ, ವ್ಯಕ್ತಿತ್ವ, ಬಾಂಧವ್ಯ. ಇದು 3 ಕಳ್ಕೊಂಬಾರ್ದು. ಕೆಲವರು ಈಸಿಯಾಗಿ ಕಳ್ಕೊಂಡೋಗ್ಬಿಡ್ತಾರೆ. ನಾವು ಯೋಚನೆ ಮಾಡ್ತೀವಿ, ಇಷ್ಟು ಕಾಲ ಇವ್ರನ್ನ ಇಷ್ಟು ನಂಬಿಕೆ ಇಟ್ಟು ಪ್ರೀತಿಯಿಂದ ಸಾಕಿ ಇವ್ರನ್ನ ಇಷ್ಟು ಉಪದೇಶ ಮಾಡಿ ಎಂತೆಂಥ ಉಪಕಾರ ಮಾಡಿದ್ವಿ, ಇಷ್ಟು ಬೇಗ ಕಳ್ಕೊಂಡೋಗ್ಬಿಟ್ರಲ್ಲ ಅಂತ ದುಃಖ ಆಗುತ್ತೆ. ಬಟ್ ಆ ದುಃಖ ನಾವೆಲ್ಲ ಪಡಬೇಕಾಗಿರೋದು. ಅವ್ರಿಗೆ ದುಃಖ, ಕಡ್ಕೊಂಡು ಹೋದಂಥ ವ್ಯಕ್ತಿಗೆ ದುಃಖ. ನಾನೊಂದು ನಿಮ್ಮಲ್ಲಿ ಹೇಳ್ತೀನಿ ಕೇಳ್ರಿ, ಹೇಳ್ತೀನಿ, ನಿಮ್ಮ ಗಂಡ ದುಷ್ಟನೇ ಆಗಿರಲಿ, ನೀನು ಸನ್ಮಾರ್ಗದಲ್ಲಿ ಜೀವಿಸುವ ವ್ಯಕ್ತಿ ಆದರೆ ಅವನನ್ನು ಸನ್ಮಾರ್ಗದಲ್ಲಿ ನಡೆಸೋದಿಕ್ಕೆ ನಿನಗೆ ಸಾಧ್ಯ. ನಿನ್ನ ಹೆಂಡತಿ ಬಜಾರಿನೇ ಆಗಿರಲಿ, ಜಗಳ ಗಂಟಿನೇ ಆಗಿರಲಿ, ನೀನು ಸನಾತನ ಮಾರ್ಗದಲ್ಲಿ ನಡೆಯೋನಾದರೆ ನಿನ್ನ ಹೆಂಡತಿನ ನೀನು ಸನ್ಮಾರ್ಗದಲ್ಲಿ ನಡೆಸೋದಕ್ಕೆ ನಿನಗೆ ಸಾಧ್ಯ. ಇಟ್ ಈಸ್ ಪಾಸಿಬಲ್. ಅದಕ್ಕೆ ಬದಲಾಗಿ ನೀನು ನನ್ನ ಮುಖಕ್ಕೆ ಹೆಸರಾಕು, ನಾನು ನಿನ್ನ ಮುಖಕ್ಕೆ ಹೆಸರಾಗ್ತೀನಿ. ನಿಮ್ಮನ್ನ ನೋಡಿ ನಗುವಂತ ಸಮಾಜ ಇದೆ. ನಾನು ಹಿಡಿದಿರೋ ಆಟ ಸಾಯೋವರೆಗೂ ನಾನು ಅದೆಲ್ಲ ಬದಲಾವಣೆ ಆಗೋದಿಲ್ಲ. ಸತ್ರು ಬದಲಾವಣೆ ಆಗಲ್ಲ. ಹಠ ದೇವರಿಗೆ ವಿರುದ್ಧವಾದ ಕಾರ್ಯ ಅದು. ಅದು ವಿಗ್ರಹಾರಾಧನೆಗೆ ಸಮ. ದೇವರಿಗೆ ಹೇಸಿಗೆ ಆಗಿರುವ ಕಾರ್ಯ ಅದು. ಹಠಮಾರಿತನ, ಅವಿದ್ಯತ್ವತನ. That will bring you the curse. ಶಾಪವನ್ನು ತರುತ್ತೆ. ಬಿ ಹಂಬಲ್. ತಗ್ಬೇಕಾ ತಗ್ಗು, ಜಜ್ತರ ಜಜ್ಲಿ. ಆದರೆ ದೇವರ ಮುಂದೆ ನಿನ್ನನ್ನು ದೇವರು ಪ್ರಶಂಸಾ ಪಾತ್ರರಾಗಿ ಮಾಡ್ತಾನೆ. ಅಹಂಕಾರ ಬೀಳ್ಬೇಡ್ರಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಅಹಂಕಾರ ಬೀಳ್ಬೇಡ್ರಿ. ನಾವಾಗಿರೋದು ಕೃಪೆಯಿಂದ. ದೂತರು ನಮಗಾಗಿ ದಂಡನ್ನು ಇಳಿಸಿ, ದೂತರ ದಂಡನ್ನು ಇಳಿಸಿ ದೇವರು ಕಾಪಾಡ್ತಾ ಇದ್ದಾನೆ. ದೇವರು ಪರಿಪಾಲನೆ ಮಾಡ್ತಾ ಇದ್ದಾನೆ. ಒಪ್ಪುವರು ಮಾತ್ರ ಆಮೇಲೆ ಹೇಳ್ರಿ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ, ಬೇಗನೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ 8 ಮತ್ತು 9ನೇ ವಚನ. ನಿಜವಾಗಿ ಇವರು ನನ್ನ ಜನರು, ನನ್ನ ಮಕ್ಕಳು,
ಮೋಸ ಮಾಡಲಾರರು ಎಂದು ಆತನ ಅಂದುಕೊಂಡು ಅವರಿಗೆ ರಕ್ಷಕನಾದನು. ತಂದೆಯಾದ ದೇವರ ಕುರಿತು ಮಾತನಾಡ್ತಾ ಇರೋದು, ಇಸ್ರಾಯೇಲ್ ಜನರ ಕುರಿತು ಹೇಳ್ತಿರುವಂಥ ಪ್ರಬೋಧನೆ ಇದು. ಅವರು ಶ್ರಮೆ ಪಡುತ್ತಿರುವಾಗಲೆಲ್ಲ ಆತನ ಶ್ರಮೆ ಪಟ್ಟನು. ಲಿಸನ್ ಟು ಮೀ. ಅವರು ಶ್ರಮೆ ಪಟ್ಟಾಗಲೆಲ್ಲ ಆತನು ಶ್ರಮೆ ಪಟ್ಟನು. ಅದರ ಅರ್ಥ, when you are going through the pain, he is also going through the pain. Because our God is a loving God. ನಮ್ಮ ದೇವರು ಪ್ರೀತಿ ಸ್ವರೂಪನು. ನೀನು ವೇದನೆ ಪಡುವಾಗ ಅವನಿಗೂ ವೇದನೆ ಆಗುತ್ತೆ. ನಾನು ಕೇಳ್ತೀನಿ ಪ್ರಿಯರೇ, ಮಕ್ಕಳನ್ನ ಹೆತ್ತ ತಾಯಿಂದಿರಲಿದ್ದೀರಾ? ಮಕ್ಕಳನ್ನ ಪೋಷಣೆ ಮಾಡಿ ಬೆಳೆಸ್ತಾ ಇರುವ ತಂದೆದಿರಲಿದ್ದೀರಾ? ನಿಮ್ಮ ಮಕ್ಕಳಿಗೆ ನೋವಾದರೆ ನಿಮಗೆ ನೋವಾಗಲ್ವೇ? ನಿಮ್ಮ ಮಕ್ಕಳು ಸಂಕಟ ಪಟ್ಟರೆ ನೀವು ಸಂಕಟ ಪಡೋದಿಲ್ವೇ? ಹಲ್ಲೆಲೂಯಾ. ಸಂಕಟ ಪಡೋದಿಲ್ವೇ? ಪರಲೋಕದ ದೇವರು ಹೇಳ್ತಾ ಇದ್ದಾರೆ, ಪರಲೋಕದ ತಂದೆಯಾದ ದೇವರು ಹೇಳ್ತಾ ಇದ್ದಾರೆ, ನೀವು ಶ್ರಮ ಪಟ್ಟಾಗ ನಾನು ಶ್ರಮ ಪಟ್ಟೆನು. ನೀವು ಕಷ್ಟ ಸಂಕಟಗಳನ್ನು ಅನುಭವಿಸುವಾಗ ನನಗೊಂದು ಸಂಕಟ ಆಯಿತು. ಅದಕ್ಕೇನು ಮಾಡಿದೆ? ಆತನ ಶ್ರೀಮುಖ ಸ್ವರೂಪ ದೂತನು ಅವರನ್ನು ರಕ್ಷಿಸಿದನ. ಹಲ್ಲೆಲೂಯಾ. ನಿನ್ನ ಸಂಕಟದಲ್ಲಿ ನೋಡಕ್ಕೆ ನನ್ನ ದೇವರಿಗೆ ಇಷ್ಟ ಇಲ್ಲದೆ ಇದ್ದಿದ್ರಿಂದ, ನಿನ್ನನ್ನು ಕಾಪಾಡೋದಕ್ಕೋಸ್ಕರ, ನಿನ್ನ ವೇದನೆಯಿಂದ ಬಿಡಿಸೋದಕ್ಕೆ, ನಿನ್ನ ನೆರಳಾಟದಿಂದ ಬಿಡಿಸೋದಕ್ಕೆ, ನಿನ್ನ ಸಂಕಟದಿಂದ ಬಿಡಿಸೋದಕ್ಕೆ, ನೀನು ಪಡ್ತಿರುವ ಶ್ರಮದಿಂದ ನಿನ್ನನ್ನು ತಪ್ಪಿಸೋದಕ್ಕೆ ತನ್ನ ಶ್ರೀಮುಖ ದೂತನನ್ನ, ಹಲ್ಲೆಲೂಯಾ ಹಲ್ಲೆಲೂಯಾ, ದೂತನನ್ನ, ಶ್ರೀಮುಖ ಸ್ವರೂಪ ದೂತನನ್ನ, ಆಮೆನ್, ದ ಸೆವೆನ್ ಸ್ಪಿರಿಟ್ ಆಫ್ ಏಂಜಲ್ ಅಂತಾರೆ ಅದನ್ನ. ಶ್ರೀಮುಖ ಸ್ವರೂಪ ದೂತನು, ದ ಸೆವೆನ್ ಸ್ಪಿರಿಟ್ಸ್. ನಾನು ಆಮೇಲೆ ಅದನ್ನ ಹೇಳ್ತೀನಿ. ಅವರನ್ನ ರಕ್ಷಿಸಿದನು. ನಿನ್ನನ್ನು ರಕ್ಷಿಸೋದಕ್ಕೆ ದೇವರು ಸಾಧಾರಣವಾದ ದೂತರನ್ನ ಕಳಿಸ್ಕೊಟ್ಟನು. ತನ್ನಲ್ಲಿ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರ್ತಾ ಬಂದನು. ನಿಮಗೆ ನೀವು ವಿಶ್ವಾಸ ಜೀವನದಲ್ಲಿ ಗಟ್ಟಿಯಾಗಿದ್ದೀರಾ ಅಂತ ಯಾವಾಗ ಗೊತ್ತಾಗೋದು? ನೀವು ಒಂದು ಹೆಜ್ಜೆ ಆತ್ಮಿಕದಲ್ಲಿ ಮುಂದಿನ ಸಾಲಲ್ಲಿ ಇರ್ತೀರ. ಇವರು ಯಾರು ಫಸ್ಟ್ ಲೈನಲ್ಲಿ ಕುತ್ಕೊಂಡಿರಲಿಲ್ಲ ಮುಂಚೆ. ಸಭೆಗೆ ಬಂದಾಗ ಎಲ್ಲಿ ಜಾಗ ಸಿಕ್ತೋ ಹಿಂದೆ ಕುತ್ಕೊಳ್ತಾ ಇದ್ರು. ಇವತ್ತು ಇವರು ಫಸ್ಟ್ ಲೈನ್ವರೆಗೂ ಸೆಕೆಂಡ್ ಲೈನ್ಗೂ ಹಿಂಗೆ ಬರೋಕ್ಕೆ ಕಾರಣ ಏನು ಗೊತ್ತಾ? ಏನು ಗೊತ್ತಾ? ಅವರು ದಿನ 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 ದೇವರ ಸೇವೆ ಮಾಡ್ತಾ ದೇವರಲ್ಲಿ ಆತ್ಮಿಕವಾಗಿ ಬೆಳೆದು ಬಂದರು. ಇನ್ನು ಕೆಲವರಿದ್ದಾರೆ ಸೋತ್ರ. ಮುಂಚೆ ಎಷ್ಟು ಆಸಕ್ತಿ ಇತ್ತು ಗೊತ್ತಾ? ಆಗ ಬಡತನ ಇತ್ತು, ಆಗ ಕಷ್ಟ ಇತ್ತು, ಎಲ್ಲ ಕೂಟಕ್ಕೆ ಬರ್ತಾ ಇದ್ರು, ಎಲ್ಲ ಉಪವಾಸಕ್ಕೆ ಬರ್ತಾ ಇದ್ರು, ಬೈಬಲ್ ಸ್ಟಡಿ ಮಿಸ್ಸೇ ಆಗ್ತಾ ಇರಲಿಲ್ಲ, ಒಂದು ಕೂಟ ತಪ್ಪಿಸ್ಕೊಳ್ತಾ ಇರಲಿಲ್ಲ. ಅವಾಗ ಇಷ್ಟೊಂದು ಟ್ರಾಫಿಕ್ ಜಾಮ್ ಇರಲಿಲ್ಲ. ಯಾರು ಹೇಳಿದ್ರು? ನಾನು ನಿಮ್ಮ ಪಾಸ್ಟ್ರು. ನಾನು ಜಾಸ್ತಿ ಬೈಕ್ ಓಡಿಸಿದೆ ಫುಟ್ಪಾತ್ ಮೇಲೆ. ಆವಾಗ ಫ್ಲೈಓವರ್ ಇರಲಿಲ್ಲ, ಅಂಡರ್ ಪಾಸ್ ಇರಲಿಲ್ಲ. ಅವಾಗಿದ್ದ ಗಾಡಿಗಳಿಗೆ ರಸ್ತೆಯಲ್ಲಿ ಜಾಗನೇ ಇರ್ತಿರ್ಲಿಲ್ಲ. ಮೇಕ್ರಿ ಸರ್ಕಲಲ್ಲಿ ಒಂದೇ ಸಿಗ್ನಲಲ್ಲಿ 20-25 ನಿಮಿಷ ನಿಂತ್ಕೊಬೇಕಾಗಿತ್ತು. ಹಾಗಂತ ಸೇವೆ ಮಾಡದೇ ಇದ್ವಾ, ಕೂಟಕ್ಕೆ ಹೋಗ್ದಿರೇ ಇದ್ವಾ. ಸುಲ್ತಾನ್ ಪಾಳಿಗೆ ಬರ್ತಿದ್ದೆ, ಚಾಮುಂಡಿ ನಗರಕ್ಕೆ ಬರ್ತಿದ್ದೆ, ಆರ್ ಟಿ ನಗರಕ್ಕೆ ಬರ್ತಾ ಇದ್ದೆ, ಗುಡ್ದಳ್ಳಿಗೆ ಬರ್ತಿದ್ದೆ, ಸೋತ್ರ ಅಶ್ವಥ್ ನಗರಕ್ಕೆ ಬರ್ತಿರ್ಲಿಲ್ವಾ? ರಾಜಾಜಿನಗರ ಎಲ್ಲಿದೆ? ಅಲ್ಲಿಂದ ಬರಬೇಕಲ್ಲ. ನೆಪ ಹೇಳಿದ್ವಾ, ಟ್ರಾಫಿಕ್ ಅಂತ ಹೇಳಿದ್ವಾ, ಕಷ್ಟ ಬಿದ್ವಿ. ಇವತ್ತು ನಾವು ಇಲ್ಲಿದ್ದೀವಿ, ನೀವು ಅಲ್ಲಿದ್ದೀರಾ.
ಕೆಲವರಿಗೆ ಆಶೀರ್ವಾದ ಬಂತು, ಹಣ ಬಂತು, ಸಂಪತ್ತು ಬಂತು, ದೇವರಿಂದ ದೂರ 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 ಆಗ್ತಾ ಇದ್ದಾರೆ. ಐ ಟೆಲ್ ಯು ಒನ್ ಥಿಂಗ್ ಬ್ರದರ್, ಎಲ್ಲಾ ದಿವಸವೂ ದೇವರು ನಿನ್ನನ್ನೇ ನೋಡ್ಕೊಂಡಿರಲ್ಲ. ದೇವರ ವಾಕ್ಯ ಹೇಳುತ್ತದೆ, ಮುಂದಿನವನು ಹಿಂದಿನವನಾದ, ಹಿಂದಿನವನು ಮುಂದಿನವನಾದ ಅಂತ. ಆ ಟೈಮಲ್ಲಿ ಆಗ ದುಃಖ ಪಡಬೇಡ. ದೇವರು ನಿನಗೋಸ್ಕರ ತನ್ನ ಶ್ರೀಮುಖ ಸ್ವರೂಪ ದೂತನನ್ನು ನಿನಗೋಸ್ಕರ ಕಾಪಾಡೋದಕ್ಕಾಗಿ ಬಿಟ್ಟಿದ್ದಾನೆ. ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ, ಪುರಾತನ ಕಾಲದಲ್ಲೆಲ್ಲ, ಪುರಾತನ ಕಾಲ, ನೀವು ಹಳೆ ಕಾಲದಲ್ಲಿ ನಿಮ್ಮನ್ನು ಎಷ್ಟು ಒತ್ಕೊಂಡ್ಬಂದಿದ್ದಾನೆ ದೇವರು, ಕಾಪಾಡ್ಕೊಂಡ್ಬಂದಿದ್ದಾನೆ. ಇದನ್ನೆಲ್ಲ ಮರಿಬಾರ್ದು, ಇದನ್ನು ಮರಿಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ. ಅವನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ, ಪ್ರೊಟೆಕ್ಟ್ ಮಾಡ್ತಾನೆ. ಅವನು ನಿಮ್ಮನ್ನು ಪ್ರಿಸರ್ವೇಷನ್ ಅಥವಾ ನಿಮ್ಮನ್ನು ಸಂರಕ್ಷಣೆ ಮಾಡ್ತಾನೆ, ಸುರಕ್ಷಿತವಾಗಿ ಕಾಪಾಡ್ತಾನೆ. ಇವತ್ತು ನೀವು ಹೋಗುವಾಗ ಒಂಟಿಯಾಗಿ ಹೋಗೋದಿಲ್ಲ, ಒಂಟಿಯಾಗಿ ಹೋಗೋದಿಲ್ಲ. ದೇವದೂತರ ದಂಡು ನಿಮ್ಮ ಜೊತೆಯಲ್ಲಿ ಬರುತ್ತೆ. ಆ ಧೈರ್ಯ ಉಳ್ಳವರೆಲ್ಲರೂ ತಟ್ಟನೆ ಎದ್ದು ನಿಂತ್ಕೊಳ್ರಿ. ಆ ಧೈರ್ಯ ಉಳ್ಳವರೆಲ್ಲರೂ ತಟ್ಟನೆ ಎದ್ದು ನಿಂತ್ಕೊಳ್ರಿ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆಯೇ, ನಿನ್ನ ದಯ ದೊಡ್ಡದು, ನಿನ್ನ ಕೃಪಾ ಕಟಾಕ್ಷವು ದೊಡ್ಡದು. ನಿನ್ನ ದೂತರ ದಂಡನ ಇಳಿಸಿ ನಮ್ಮನ್ನು ಕಾದು ಕಾಪಾಡಿ ಪರಿಪಾಲನೆ ಮಾಡಿದ ಎಲ್ಲ ನಿನ್ನ ಸಹಾಯಕ್ಕಾಗಿ, ನಿನ್ನ ಪ್ರೀತಿಗಾಗಿ, ನಿನ್ನ ಕರುಣೆಗಾಗಿ, ನಿನ್ನ ಕೃಪೆಗಾಗಿ ಸ್ತೋತ್ರ ಹೇಳ್ತೀವಿ ಸ್ವಾಮಿ. ಕೇಳಲ್ಪಟ್ಟ ವಾಕ್ಯಗಳು ನಿನ್ನ ಮಕ್ಕಳ ಹೃದಯದಲ್ಲಿ ಆಳವಾಗಿ ಬೇರೂರಿ ಅದರ ಜೀವನದಲ್ಲಿ ಅನುಭವಿಸತಕ್ಕಂತೆ, ಜೀವನದಲ್ಲಿ ಕರ್ತನೆ ಏಂಜಲಿಕ್ ಮಿನಿಸ್ಟ್ರಿ, ದೂತರ ಸೇವೆಗಳನ್ನು ಪ್ರತಿಯೊಂದು ವ್ಯಕ್ತಿಗಳು ಅನುಭವಿಸತಕ್ಕಂತೆ ಅದ್ಭುತ ನೀನು ಮಾಡು. ಸಮಾಧಾನವಾಗಿ ನಿನ್ನ ಜನರನ್ನು ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ.